ಕೆಲಸ ಮಾಡಿದ್ದಾರೆ, ಹಿಡಿದ್ದಾರೆ ಎಲ್ಲರನ್ನು. ಜೊತೆಗೆ ಬೆಂಗಳೂರಿನ ಸಹಕಾರ ನಗರದಲ್ಲಿಯೂ ವೀರೇಂದ್ರ ಮನೆ ಅಲ್ಲಿಯೂ ಸಹ ದಾಳಿ ಮಾಡಿದ್ದಾರೆ. ಹಿಂಗೆ ಎಲ್ಲ ಕಡೆ ದಾಳಿ ಇನ್ನೂ ಅದ ದಾಳಿ ಆಗ್ಯದ, ದುಡ್ಡಿನೂ ಉಳಿಸ್ತಾ ಇದ್ದೀನಿ. ಇದೆಲ್ಲ ಕ್ಷಣಕ್ಕೆ ಡೆವಲಪ್ ಆಗ್ತದೆ. ಈಗ ನ್ಯೂಸು ಬರ್ತಾಯಿದೆ. ಈ ಒಂದು ಕೆ ಸಿ ವೀರೇಂದ್ರ ಅವರು ಈ ರೀತಿಯಾಗಿ ಈ ಕ್ಯಾಶಿನೋ ಮೂಲಕ ದುಡ್ಡು ಗಳಿಸುವಂತಹ ಜನ ಇವರು ನಮ್ಮ ಸಮಾಜಕ್ಕೆ ಏನು ಕೊಡುವಂಥವ್ರು ಅದಾರ. ಬಿ ಜೆ ಪಿಗೂ ಇವರು ಅಟ್ಯಾಕ್ ಮಾಡಿದ್ದು ಹಿಡಿದು ಸರಿ ಅದ, ಆದರೆ ಈ ನಮ್ಮ ಇಡಿ ಇದು ಸರಿ ಅದ. ಬಟ್ ಬಿ ಜೆ ಪಿಗೆ ಇವ್ರು ಕಾಣ್ತಾ ಇಲ್ವ ಕಣ್ಣಿಗೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಅದೊಂದಿಷ್ಟು ಬಿ ಜೆ ಪಿಗರಲ್ಲಿ ಇಂಥವ್ರು ಇದ್ದರೆ ಇಲ್ಲ ಅಂತ ತಿಳ್ಕೊಂಡು, ಯಾಕಂದ್ರೆ ಹಿಡಿದಿಲ್ಲ ಅಂದ್ಕೊಂಡು ಇಲ್ಲ ನಾನು ಅದು ಕೆಲವಷ್ಟು ನಾವೆಲ್ಲ ನೋಡಿದಾಗ ಕಣ್ಣಿಗೆ ಕಾಣೋದು ಕೆಲವೊಂದಿಷ್ಟು ಇದ್ದಾವೆ. ನೀವು ನೋಡುತ್ತಿರ್ತೀರ ಅದನ್ನು ಯಾರು ಹೇಳ್ತಾರೆ ಆ ವಿಷಯದಾಗ. ಕಾಂಗ್ರೆಸ್ಸಿಗರು ಬಿ ಜೆ ಪಿನವ್ರು ಒಂದಾಗಿ ಬಿಟ್ಟಿರ್ತಾರೆ ಅವರು ಆಗ. ಯಾಕೆಂದ್ರೆ ಇವತ್ತಿನ ರಾಜಕೀಯಕ್ಕೆ ಅದು ದುಡ್ಡನ್ನು ಹೆಚ್ಚಿಗೆ ಬರ್ತದೆ. ದುಡ್ಡು ಬರೋ ಹಾದಿಗಳು ಯಾವಪ್ಪ, ಇಂಥ ಹಾದಿಗಳು ಕಡೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಮತ್ತು ಇಂಥ ಉದ್ಯೋಗ ಬೆಳೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೋಡಿ ಎಲ್ಲಿದೆ ಇವ್ರದ್ದೆಲ್ಲ, ಗೋವಾದಲ್ಲದ, ಬ್ಯಾಂಗ್ಳೂರದಲ್ಲದ, ಮುಂಬೈದಲ್ಲದ, ದೇಶ ತುಂಬ ಎಲ್ಲ, ಸಿಕ್ಕಿಮ್ದಲ್ಲದ, ಈವನ್ ದುಬೈದಲ್ಲೂ ಅದಂತೆ. ದುಬೈಲಿಂದ ಆನ್ಲೈನ್ ಗೇಮ್, ಅದು ದುಬೈದಲ್ಲಿ ಬ್ಯಾನ್ ಅದಾವೆ. ಇದರಲ್ಲಿ ಆನ್ಲೈನ್ ಮೇಲೆ ಗೇಮ್ ಆಡಿಸುವಂಥ ಕೆಲಸವನ್ನು ಇಲ್ಲಿ ಇದ್ಕೊಂಡು ಮಾಡ್ತಾಯಿದ್ದಾರೆ. 1-2 ಹೇಳೋದಕ್ಕೆ. ಅದೇ ಕಾಲಕ್ಕೆ ಈ ಒಂದು ಕೆ ಸಿ ತಿಪ್ಪೇಸ್ವಾಮಿಯವರು ದುಬೈನಲ್ಲಿ ಏನಪ್ಪ ಅಂತಂದ್ರೆ ಡೈಮಂಡ್ಸ್ ಆಫ್ ಟೆಕ್, TRS ಟೆಕ್ನಾಲಜೀಸ್ ಮತ್ತು ಪ್ರೈಮ್ 9 ಟೆಕ್ನಾಲಜೀಸ್ ಎಂಬ 3 ಕಂಪ್ನಿಗಳನ್ನು ತೆಗೆದ ನೋಂದಣಿ ಮಾಡಿ ಆ 3ರಿಂದನೂ ಭಾರತದಲ್ಲಿನ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳನ್ನು ನಿರ್ವಹಿಸ್ತಾ ಇದ್ದಾರಂತ. ಅಂದರೆ ಒಟ್ಟಾರೆಯಾಗಿ ಇವರ ಕುಟುಂಬದವರು, ಇವ್ರ ಸಂಬಂಧಿಕರು ಕೆಲಸ ಮಾಡ್ತಾ ಹೊರಟಿದ್ದಾರೆ. ಇದೆಲ್ಲ ಇವತ್ತು ನಾವು ನೋಡ್ತಾ ಇದ್ವಿ, ವರದಿಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ಇದೆಲ್ಲ ಗಾಬರಿಗೊಳಿಸುವಂಥದ್ದು. ನಾವು ಗಾಬರಿ ಆಗಬೇಕು, ಆದರೆ ಯಾರೂ ಆಗ್ತಾನೂ ಇಲ್ಲ ಆ ವಿಷಯದಲ್ಲಿ. ಹಿಂಗೆ ರೀ ಎಲ್ಲರೂ ಅದನ್ನೇ ಮಾಡ್ತಾರೆ ಬಿಡ್ರಿ, ಹಿಂಗೆ ರೀ ಎಲ್ಲರೂ ಅದನ್ನೇ ಮಾಡ್ತಾರೆ. ಒಟ್ಟಾರೆ ನೀವು ಏನು ಮಾಡ್ತೀವಿ ಮಾಡಪ್ಪ, ಗಂಟು ಮಾಡು, ರಾಜಕಾರಣಿ ಆಗು, ಲೀಡರ್ ಆಗು, ಇಷ್ಟ ನಾವು ಕಲಿಸ್ತಾ ಇದ್ದೀವಿ ಈ ವ್ಯವಸ್ಥೆ ಒಳಗೆ.